ಗೌರಕ್ಕ ಬಾರಯ್ಯವ ನೀನು ನಮ್ಮ ಜೊತೆ ಮಾಡ್ಬಾ ಊಟ. ನಮಗಷ್ಟ ಹಚ್ಕೊಟ್ರಿ ಹಂಗದ ಬರ್ರಿ ನೀವು. ಹಾಂ ಸೈತಾ ಗೌರಕ್ಕ ಬರ್ರಿ, ನೀವು ಬರ್ರಿ ಊಟ ಮಾಡೋನು ಬರ್ರಿ. ನಾವು ಹಚ್ಕೊಂಡು ತಿನ್ನೋನು ಬರ್ರಿ, ಅದಕ್ಕೇನಾಕೈತಿ ಬರ್ರಿ. ಅಡ್ಗೆ ಭಾರಿ ಮಾಡ್ಯಾರ ನೋಡಪ್ಪ, ದಿನ ಮಾಡೋದಿಲ್ಲ ಹಿಂಗೆ. ಏನು ನೋಡಿ ಇವತ್ತು ಲಕ್ಷ್ಮೀ ಪೂಜೆ ಐತಂದು ವೆರೈಟಿ ಮಾಡ್ಯಾರ. ದಿನ ಮಾಡಕ್ಕೆ ಏನಕ್ಕೈತೆ ನಿಂಗೆ? ದಿನ ಮಾಡಕ್ಕೆ ನಮ್ನ ಏನು ತಿಳ್ಕೊಂಡಿರಿ ನೀವು? ದಿನ ಮಾಡಕ್ಕೆ ಅಷ್ಟೇ ಹೊತ್ತು ಎಷ್ಟು ಗೊತ್ತೇನೆ? ದಿನ 3 ಕೇಳಬೇಕಾಗಿತ್ತು ನಾವು ಹಂಗೆ ಮಾಡ್ಬೇಕಾದ್ರೆ. ಸುಮ್ಮ ಹಬ್ಬ ಹುಣ್ಣಿಗೆ ಯಾವಾಗ್ರ ಮಾಡಕ್ಕೆ ಚಲೋ ರೀ. ದಿನ ಅದನ್ನೇ ಮಾಡ್ಕೊಟ್ರೆ ನೀವೇ ಒಲ್ಲೆ ಅಂತೀರಿ. ಅದು ಯಾವಾಗ್ರ ಅಷ್ಟೇ ರುಚಿ ರೀ. ಅಯ್ಯ ಸೈತಾ ಹಂಗ್ಯಾಕಂತೇವ ಮಾಡಿಕೊಡು. ಭೀಮು ಪಾಪ ಕೇಳ್ತಾನೆ, ಮುಂದೆ ಗಂಡನ್ಕಿನ ಹೆಚ್ಚಿಂದೈತಾನೆ. ದಿನ ಎದ್ದು 3ಕ್ಕೆ ಎದ್ದು ಮಾಡಿಕೊಡು ಪಾಪ. ಹ್ಞೂ ರೀ, ನೀವೊಬ್ರು ಕಡಿಮೆ ಇದ್ರಿ ನೋಡಿ ನಮಗೆ ಹೇಳಕ್ಕೆ. ನಮ್ಮ ಅವರೇನು ಮಾಡಿಕೊಡು ಅಂತಾರೆ ರೀ. ತ್ರಾಸು ಎಷ್ಟು ಹೇಳ್ರಿ ಮಾಡೋದು. ಹೌದು ಬಿಡವಾ, ಗೊತ್ತೈತಿ ಹೆಣ್ಮಕ್ಳದು ಒಂದಲ್ಲ ಎರಡಲ್ಲ ನೋಡೋರು ಸುಮ್ಮ ಅನಿಸ್ತೈತಿ. ನೀವೇನು ಮನ್ಯಾಗ ಇರ್ತೀರಿ, ಏನು ಮಾಡ್ತೀರಿ ಮನ್ಯಾಗ ಕೂತು? ಅದೇ ರೊಟ್ಟಿ ಪಲ್ಯ, ಅದೇ ಒಂದಿಟ್ಟು ಕಸ ಮುಸ್ರಿ, ಮತ್ತೇನು ಮಾಡ್ತೀರಿ ಅಂತಾರೆ. ಅದೇ ಎಷ್ಟು ತ್ರಾಸ ಆಕೈತಿ ನೋಡಕ್ಕೆ. ಅದು ಈಸಿ ಅನಿಸ್ತೈತಿ, ಮಾಡೋರು ಎಷ್ಟು ತ್ರಾಸ ಅದು ಹೆಣ್ಮಕ್ಳಿಗೆ ಗೊತ್ತು. ಅದು ಕೂತು ಅನ್ನೋರು ಏನು ಗೊತ್ತಾಕೈತಿ? ಅದೇ ನಾವು ಎಲ್ಲರೂ ಹೋದ್ರೆ ಗಂಡ್ಮಕ್ಳು ಬರೀ ಒಂದು ಚರ್ಗಿ ನೀರು ತೊಗೊಳೋದಿಲ್ಲ, ಅಷ್ಟು ತ್ರಾಸ ಆಗಿರ್ತೈತೆ ಅವ್ರಿಗೆ. ಹೆಂಗೆ ಗೊತ್ತಾಕೈತಿ ಸುಮ್ಮ ಕೂತು ಅನ್ನೋರಿಗೆ? ಸುಮ್ಮ ಹಬ್ಬ ಹುಣ್ಣಿಗೆ ಇಂಥವು ಮಾಡಕ್ಕೆ ಚಲೋ. ದಿನ ಅವು ಚಲೋ ಅನ್ಸೋದಿಲ್ಲ, ಐಕ್ ಅನಿಸ್ತೈತಿ ಅದೇ ತಿನ್ನಾಕ. ಅಡಿಗೆ ಭಾರಿ ಆಗೈತಿ ನೋಡು ಸೈತಾ, ಭಾರಿ ಆಗೈತಿ. ಏವನ್ನಾಗೈತಿ. ಯಾವಾಗಾರ ಎದ್ದು ಯಾವಾಗಾರ ಇಟ್ಟೆಲ್ಲ ಐಟಮ್ಸ್ ಮಾಡಿರ ಏನಿವ ಗಟ್ಟಿ ನೀವು ಅಂದ್ರೂ ನಡೀತಿತ್ತು ಬಿಡು. ಇಬ್ಬರು ಅದೀರಿ, ನಾವು ಒಬ್ಬಂಟಿಗಾರು ಮಾಡೋದು ಭಾಳ ಕಠಿಣ ಹಿಡಿತೈತಿ. ಎಲ್ಲ ನಾವೇ ಮಾಡ್ಬೇಕಲ್ಲ. ಹಿಂದೆ ನಮಗೂ ಯಾಕೆ ಒಂದು ಹೆಣ್ಣು ಹುಡುಗಿಲ್ಲ, ಒಂದು ಹೆಣ್ಣಾರೆ ಕೊಡಬಾರ್ದ ದೇವ್ರ? ಒಂದಿಟ್ಟು ಕೈಯಾಗ ಆಸರೆ ಹಾಕಿತ್ತು ಅನ್ನಿಸ್ತಿರ್ತೈತಿ ಯಾವಾಗ್ರ ಸರಿ. ಏನು ಮಾಡೋದು, ದೇವ್ರು ಕೊಟ್ಟಿಲ್ಲ. ಈಗ ಸುಮ್ಮ ಒಬ್ಬರೇ ಇದ್ದರೂ ನಾವೇ ಮಾಡ್ಬೇಕು ನೋಡಿ, ಮತ್ತೇನು ಮಾಡೋದು? ಹಂಗ್ಯಾಕಂತೀರಿ? ಒಬ್ಬರೇ ಇದ್ರು ಎಲ್ಲ ಮಾಡಿರ್ತೀರಲ್ರಿ ಸುಧಾರಿಸಿ. ನಾವಿಬ್ರು ಇದ್ರು ಇಷ್ಟ ಆಗೈತಿ. ನೀವು ಒಬ್ಬರೇ ಇದ್ರು ಪಟ ಮಾಡಿ ಎಲ್ಲ ಮುಗಿಸಿ ಬಂದಿರಂದ್ರೆ ಚಲೋ ಅಲ್ಲನ್ರಿ? ಹೌದಾ ಸೈತಾ? ಅಡಿಗೆ ಮಾತ್ರ ಭಾರಿ ಆಗೈತಿ ನೋಡ. ರುಚಿನೂ ಅಷ್ಟೇ ಆಗೈತಿ. ಅದೇನು ದೇವ್ರದ್ದು ಇದು ಏನು ದೇವ್ರಿಗೆ ತಂದು ಏನು ಮಾಡಿದ್ರು ಅದು ಭಾಳ ರುಚಿ ಆಕೈತಿವ. ಅದು ದಿನ ಮಾಡಿದ್ರೆ ಅದು ಆ ರುಚಿನೇ ಬರೋದಿಲ್ಲ. ಆದರೆ ದೇವ್ರಿಗೆ ಪ್ರಸಾದ ಅದು ಇದು ಮಾಡಿದಾಗ ಅದ್ರ ರುಚಿನ ಒಂದು ಬೇರೆನೇ ಇರ್ತೈತಿ ನೋಡ. ಭಾಳ ರುಚಿ ಆಗೈತಿವ ಅಡಿಗೆ. ನಿಮ್ಮ ಅತ್ತೆ ಯಾರು ಕರಿ? ಮತ್ತು ಗೌರಕ್ಕಗೆ ಅಕ್ಕಿನೂ ನಮ್ಮ ಜೊತೆ ಕೂತ್ಬಿಡ್ಲಿ ಊಟಕ್ಕೆ. ಕರಿತೀನಿ ರೀ, ಒಳಗದಾರ ಕರಿತೀನಿ ರೀ. ಅತ್ತಿರಿ ಇಲ್ಲಿ ಕರೆಯತ್ತಾರ ನೋಡಿ, ಬರ್ರಿ. ಬಾರ ಗೌರಕ್ಕ, ನೀನು ಊಟ ಮಾಡುವ ನಮ್ಮ ಜೊತೆ. ನಮಗೆ ಹಚ್ಕೊಟ್ಟು ನೀವು ಹೋಗ್ಬಿಟ್ಟಿವ. ಇಲ್ಲ ನೀವು ಉಣ್ರಿ. ನೀವು ಉಂದಿಂದ ನಾವು ಊಟ ಮಾಡ್ತೀವಿ. ಮತ್ತು ಸೈತಾ ಹೋಗ್ಬೇಕು ಯಾಕಳ. ಅವು ಹುಡುಗರಿನ ಬಂದಿಲ್ಲ, ಆಟ ಆಡಕ್ಕೆ ಹೋಗಿದ್ದು. ಬರ್ರಿ ಅಂದ್ರೆ ಆಟದ ಗುಂಗ್ನಾಗ ಬಿದ್ದುಬಿಟ್ಟವು. ಮತ್ತು ಪಾಪಕ್ಕೆ ಹೋಗ್ಬೇಕು ಯಾಕಳ. ನಾವು ಉಣ್ತೀವಳ. ನಾವೇನು ದಿನ ಹಿಂಗೆ ಮಾಡ್ತೀವಿ? ಯಾವಾಗಾರ ಒಂದು ದಿನವ ಉಣ್ರಿ. ನೀವು ಉಣ್ರಿ. ಮತ್ತೇನು ಬೇಕಾದ್ರೆ ಕೇಳಿ ಹಾಕಿಸ್ಕೊರಿ. ನಾಚ್ಕೋಬೇಡ್ರಿ ಊಟಕ್ಕೆ. ಊಟ ಮಾಡಿರಿ, ಹೊಡೆ ತುಂಬ ಊಟ ಮಾಡಿರಿ. ಭೀಮು ರೀ, ಏನು ಬೇಕು ನಿಮಗೆ ಕೇಳಿ ಹಾಕಿಸ್ಕೊರಿ. ಹೆಂಗೈತೆ ಅಡಿಗೆ? ಅಡಿಗೆ ಭಾರಿ ಆಗೈತೆ ಅಳವೆ, ಭಾರಿ ಆಗೈತೆ ಅಡಿಗೆ. ಅದ್ರಾಗ ಏನು ತೆಗೆದು ಹಾಕಂಗಿಲ್ಲ. ಆಯ್ತಪ್ಪ, ಊಟ ಮಾಡಿ ಹೊಡೆ ತುಂಬ ಊಟ ಮಾಡು. ಮತ್ತೆ ಏನು ಬೇಕು ಕೇಳಿ ಹಾಕಿಸ್ಕೊರಿ. ಶಿಲ್ಪ, ಸುನಂದ, ಆರತಿ, ಯಶೋದ, ಮಲ್ಲಮ್ಮ ಹೆಂಗೈತಿ ಅಡಿಗೆ? ಅಡಿಗೆ ಮಾತ್ರ ಭಾರಿ ಆಗೈತಿ ಬಿಡೋದವ್ರಕ್ಕ. ನಾ ತಲೆ ತಳಗೆ ಹಾಕಿ ತಿನ್ನಾಕತೈಕಿ, ಮ್ಯಾಲೆ ಎತ್ತಿಲ್ಲ. ಭಾರಿ ಆಗೈತಿ. ಮುತ್ತೆ ಮಾಡಿ ಮುಗಿಸಿರೇನ? ಮತ್ತು ನಮಗೆ ಇದು ಮಾಡಿರಿ? ಹ್ಞೂ ಮಾಡಿ ಮುಗಿಸೈತಿ. ಇದು ಈ ಸರ್ತಿ ಬಾಲ್ ಮುತ್ತೈದೆಯರು ಮಾಡಿದ್ಯಾ? ಮತ್ತು ಚಲೋ ಅಂತಂದು ಮಾಡಂದಿದ್ರು. ಅದಕ್ಕೆ ಬಾಲ್ ಮುತ್ತೈದೆಯರು ಮಾಡಿದ್ಯಾ. ಬಾಲ್ ಮುತ್ತೈದೆಯರು ಮಾಡಿ ಮುಗಿಸೀನಿ. ಇಲ್ಲಾಂದ್ರೆ ನಿಮಗೆ ಹೇಳೋದಿತ್ತು. ಮತ್ತು ಮುಂದಿನ ವರ್ಷ ನಿಮಗೆ ಹೇಳ್ತೀನಿ. ಬಾಲ್ ಮುತ್ತೈದೆಯರು ಈ ವರ್ಷ ಬಾಲ್ ಮುತ್ತೈದೆಯರು ಮಾಡೀನಿ. ಅದು 1-2 ವರ್ಷ ಮಾಡ್ಬೇಕತ್ತಿತ್ತ ಮನಸ್ಸಿನಾಗ. ಅದಕ್ಕೆ ಹೋದ ವರ್ಷ ಈ ವರ್ಷ ಒಂದು ಮುಗಿತೈತಿ. ಅದಕ್ಕೆ ಮುಂಜಾನೆ ಮಾಡಿ ಮುಗಿಸೀನಿ. ಅದಕ್ಕೆ ಈಗ ನಿಮಗೆ ಇದು ಮಾಡಿದೆ. ಹಾಂ ಚಲೋ ಆಯ್ತಾ? ಬಾಲ್ ಮುತ್ತೈದೆಯರು ಭಾಳ ಶ್ರೇಷ್ಠ ಗೌರಕ್ಕ. ಚಲೋ ಆಯ್ತಾ? ಊಟ ಮಾಡಿರಿ, ಬರೀ ಮಾತೆ ಹಾಕವು. ಊಟ ಮಾಡಿರಿ. ಸ್ವಲ್ಪ ಕರಿ ಚಟ್ನಿ ರೀ. ಚಟ್ನಿ ಕಾಲಿಗಿತ್ತಲ್ರಿ? ಕೋಸಂಬರಿ ಕಾಲಿಗಿತ್ತರ್ಲೇನ್ರಿ? ಬೇಡವಾ, ಐತಿ ಎಲ್ಲ. ಇನ್ನು ಭಾಳ ಹಾಕಿಬಿಟ್ರಿ ನೀವು ಎಲೆ ಒಳಗೆ. ಇನ್ನೂ ಐತಿ ಬೇಡ. ಸುನಂದಕ್ಕರ ನಿಮಗೆ ರೀ. ಆರ್ತಿ ರೀ, ಯಶೋದಕ್ಕರ, ಮಲ್ಲಮ್ಮರ ಹೇಳ್ರಿ. ಏನು ಬೇಕು ಹೇಳ್ರಿ. ಹೇಳಿ ನಿಡ್ಸ್ಕೊರಿ. ನಾಚ್ಬೇಡ್ರಿ. ತೆಗಿಯವ ತೆಗಿ ತಂಗಿ. ನಾ ಮನೆ ಇದ್ದಂಗೆ ಐತಿ, ನಾವು ನಾಚ್ಕೊಳ್ಳೋದನ? ನಾವೇನು ನಾಚ್ಕೊಳ್ಳೋದಿಲ್ವ? ಎಲ್ಲ ಐತಿ. ಈಡಿಗೆ ಎಲ್ಲ ಹಚ್ಚೆ ಬಿಟ್ಟಿರ್ತಾ ಎಲೆ ಒಳಗೆ. ಮತ್ತು ಅದು ಎಲ್ಲಿ ಹೋಗ್ಬೇಕು? ಆಗಿಂದ ಹೇಳ್ತಿತ್ತಾಳ. ಏನು ಚಿಂತೆ ಮಾಡಬೇಡ, ಹೊಳೆ ಬರಬೇಡ. ಅದು ಕೇಳಿ ನಿನ್ನ ಗಂಡಿಗೆ ಮಾವಾಗ ಕೇಳ. ಏನು ಬೇಕು ನಿಮ್ಮ ಮಾವಾಗ ಕೇಳುವ. ನಾವು ಆದ್ರೆ ಹೇಳ್ತೀವ. ಹ್ಞೂ ಆಯ್ತು ಮಾವಾರ. ಏನು ತಲ್ರಿ ನಿಮಗೆ? ಏನು ಬೇಡವಾ, ಎಲ್ಲ ಐತಿ. ಆಗಿಂದ ಹೇಳ್ತಿತ್ತ. ಈಗ ಎಲ್ಲ ಎಲ್ಲಿ ತುಂಬ ಹಚ್ಚಿಬಿಟ್ಟಿರಿ. ಎಲ್ಲ ಖಾಲಿ ಮಾಡೋದ್ರಾಗೇನೆ ಭಾಳ ತಕ್ಕಿತ್ತ. ನೀ ಏನು ಚಿಂತೆ ಮಾಡಬೇಡ. ಆಯ್ತಂದ್ರೆ ನಾವು ಕರೆದು ಹೇಳ್ತೀವ. ಹ್ಞೂ ಆಯ್ತಂದ್ರೆ ಹೇಳ್ರಿ, ತೊಗೊಂಬರ್ತೀನಿ. ನೀವು ಊಟ ಮಾಡ್ತೀರಿ? ಶಿಲ್ಪಕ್ಕರ ಅಷ್ಟ್ರು ರೀ. ನಾ ಒಳಗೆ ಹೋಗ್ತೀನಿ ರೀ. ಈಗ ಬೇಕಾದ್ರೆ ಕರೀರಾ, ಮತ್ತೆ ಬಂದು ನೋಡ್ತಿರ್ತೀನಿ. ಎಷ್ಟು ಚಿಂತೆ ಮಾಡ್ತಿ? ನೀವು ಒಳಗೆ ಹೋಗಿ ಏನ್ರಿ ಕೆಲಸ ಇರ್ತಾವ. ನಾವು ಆದ್ರೆ ಹೇಳ್ತೀವಿ. ಒಳಗೆ ಏನು ಹೊರಗಿಂದನ? ಹೋಗು. ಆಯ್ತಾ? ನಾ ಕರೀರಾ? ಏನು ಬೇಕಾದ್ರೆ ನಾನು ಬರ್ತೀನಿ. ಅಲ್ಲ, ಅರುಣ್ ಹೇಳಿದ್ದ ಇವತ್ತು ಅವರು ರಾಜ್ ಅವರು ಮಾಲ್ಗೆ ಬರ್ತಾ ಇದ್ದಾರೆ ಅಂತ. ಸೊ ಎಲ್ಲೂ ಕಾಣ್ತಾನೆ ಇಲ್ಲ. ಬಂದರು. ಈಗ ನನಗೇನು ಗೊತ್ತಿಲ್ಲದೆ ಇರೋ ಥರ ಸುಮ್ಮನೆ ನನ್ನ ಪಾಡಿಗೆ ನಾನು ಇರೋದು ಒಳ್ಳೆಯದು. ಅಲ್ಲ, ನೋಡದೇ ಇರೋ ಥರ ಹೋಗ್ತಾ ಇದ್ದಾರೆ. ಯಾಕೆ? ಏನಾಗಿರ್ಬೋದು? ಅಲ್ಲ, ಯಾಕೆ ನೋಡದೇ ಇರೋ ಥರ ಹೋಗಿದ್ರು ಇವರು?
ನಾನು ನೋಡಿದ ತಕ್ಷಣ ಮಾತಾಡಿಸ್ಬೇಕು ಅಂತ ಒಂದು ಸುಮ್ಮನೆ ಹಪ್ಪಪ್ಸೋರು ಏನೂ ರೆಸ್ಪಾನ್ಸೇ ಮಾಡಲಿಲ್ಲ. ನಾನು ರೆಸ್ಪಾನ್ಸ್ ಮಾಡಿಲ್ಲ ಅಂತ ಅವ್ರು ಸುಮ್ಮನೆ ಆಗಿಬಿಟ್ರಾ? ಅಯ್ಯೋ ದೇವ್ರೆ. ಸೈಡ್ ಬರ್ತಾರೆ ನೋಡೋಣ, ಈಗಾದರೂ ನೋಡ್ತಾರೇನೋ ನೋಡೋಣ. ನೋಡಿ ಮಾತಾಡಿಸಿ ಈಗೂ ನೋಡಿದ್ರು ನೋಡ್ತಾನೆ ಇಲ್ಲ ಅಲ್ಲ. ಏನಾಗಿರ್ಬೋದು? ನಾನು ಆ ರೀತಿ ಮಾಡಿದ್ದಂತ ಈಗ ಅವ್ರನ್ನ ಇಗ್ನೋರ್ ಮಾಡ್ತಾ ಇದ್ದಾರಾ? ಅಯ್ಯೋ, ನಾನು ತುಂಬ ಇಷ್ಟಪಟ್ಟಿದ್ದೆ ಅವರು. ಏನಾದರೂ ಬೇರೆ ಹುಡುಗಿನ ನೋಡಿಬಿಟ್ರೆ ಹಿಂಗೆ ಯಾಕೆ ಬೇಕು ಬಿಡು ಅಂತ. ಈಗ ಅಲ್ಲ, ಬೇರೆ ಹುಡುಗಿನ ನೋಡೇ ಬಿಟ್ಟಿದ್ದೀನಿ, ಮತ್ತೆ ಯಾಕೆ ಈ ಹುಡುಗಿ ಅಂತ ಏನಾದರೂ ಅನ್ಕೊಂಡ್ರ? ಅಲ್ಲ, ನಾನೇ ನನ್ನ ಅಯ್ಯೋ ಹೋಗಲಿ, ಒಂದು ಸರ್ತಿ ನಾನೇ ಮಾತಾಡ್ಸ್ಬಿಡ್ತೀನಿ, ಏನಾದರೂ ಆಗಲಿ. ಹಲೋ ಎಕ್ಸ್ಕ್ಯೂಸ್ ಮೀ, ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ಹಿಂದೆ. ಯಾರು? ನಾನಾ? ಏನು ಹೇಳಿ, ಏನಾಗಬೇಕಾಗಿತ್ತು? ಅಲ್ಲ, ನಿಮಗೆ ನಾನು ಗೊತ್ತಿಲ್ವಾ? ಏನಾಗಬೇಕಾಗಿಂತ ಕೇಳ್ತಾ ಇದ್ದೀರಾ? ಇಲ್ಲ, ನೀವು ನನಗೆ ಅಷ್ಟೊಂದು ಗೊತ್ತಿಲ್ಲ. ಅಯ್ಯೋ ಯಾಕ್ರಿ, ಪಾರ್ಕಲ್ಲಿ 2 ಸರ್ತಿ ನಾವು ನೋಡಿದ್ದೀವಿ, ನೀವು ನನ್ನ ನೋಡಿದ್ದೀರಾ, ಮಾತಾಡ್ಸಿದ್ದೀರಾ. ನಿನ್ನೆ ತಾನೇ ನಾನು ಬೀಳ್ತಾ ಇದ್ದೆ, ನನ್ನ ಎಬ್ಸಿದ್ರಲ್ಲ ಬಂದು. ಓ ಹೌದಲ್ವಾ, ನೆನಪೇ ಇಲ್ಲ ನನಗೆ. ಓ ಅದು ನೀವಾ? ಓಕೆ ನ್ಯೂ ಮಾಲ್ ಬಂದಿದ್ದೀರಾ ಫ್ರೆಂಡ್ಸ್ ಜೊತೆ? ನಾನು ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ. ಅವ್ರು ಆ ಕಡೆ ಕೆಫೆಲಿದ್ದಾರೆ, ಕಾಫಿ ಇದು ಮಾಡ್ತಾ ಇದ್ದಾರೆ. ನಾನು ಹಾಗೆ ಈ ಕಡೆ ನಂಗೆ ಸ್ವಲ್ಪ ಬಟ್ಟೆ ನೋಡೋಣ ಅಂತ ಬಂದಿದ್ದೆ. ಹಾಂ ಅದೇ ಹುಡುಗಿ ನಾನು. ನನ್ನ ಹೆಸರು ರಮ್ಯಾ ಅಂತ. ನಿಮ್ಮ ಹೆಸರು? ನನ್ನ ಹೆಸರು ರಾಜ್ ಅಂತ, ಬಾಲರಾಜ್. ಎಲ್ಲರೂ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ರಾಜ್ ಅಂತ ಕರೀತಾರೆ. ಸೊ ಓಕೆ, ನನಗೆ ಬಟ್ಟೆ ನೋಡೋದಿದೆ, ನಾನು ಬರ್ತೀನಿ, ಬಾಯ್. ಹಲೋ ಒಂದು ನಿಮಿಷ. ಹಲೋ, ಏನಪ್ಪ ಇದು? ಇವ್ರು ಯಾಕೆ ಈ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಅರುಣ್ ಕಾಲ್ ಮಾಡಿ ಕೇಳ್ತೀನಿ, ಏನಾದರೂ ಅವ್ನು ಹುಡುಗಿ ಫಿಕ್ಸ್ ಆಗಿದೆಯಾ ಏನಂತ. ಅವ್ನು ಬೇರೆ ಹೇಳ್ತಾ ಇದ್ದ, ಜಾಸ್ತಿ ಡಿಲೇ ಮಾಡಬೇಡ, ಹುಡುಗಿ ನೋಡ್ತಾ ಇದ್ದಾರೆ ಅವ್ನಿಗೆ ಆಲ್ರೆಡಿ ಅಂತ ಹೇಳ್ತಾ ಇದ್ದ. ನಾನು ಕೇಳಲೇ ಇಲ್ಲ, ನಾನು ಸತಾಯಿಸೋಣ ಕಾಡ್ಸೋಣ ಅಂತ ನಾನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟೆ. ಹಲೋ ರಾಜ್, ಇಲ್ಲಿ ಒಂದು ನಿಮಿಷನೂ ಮಾತಾಡ್ಬೇಕಿತ್ತ ನಿಮ್ಮ ಜೊತೆ? ಓ ಶಟ್, ಏನು ಮಾಡಿಕೊಂಡೆ ನಾನಿದು? ರಮ್ಯಾ, ಇವರ ಬಿಗ್ ಫುಲ್. ನೀನೇನೋ ಮಾಡೋಕ್ಕೆ ಹೋಗಿ ನೀನೇ ಏನೋ ಮಾಡ್ಕೊಂಡೆ ಕಣೆ. ಅರುಣ್ ಮಾತು ನಾನು ಕೇಳಬೇಕಾಗಿತ್ತು. ಅಲ್ಲ, ಅವರು ಅಷ್ಟೊಂದು ನನ್ನ ಮಾತಾಡ್ಸ್ತಿದ್ರು, ಅವರೇ ಬಂದು ಮಾತಾಡ್ಸ್ತಾ ಇದ್ರು. ಅಷ್ಟೇ ಇದು ಆಗಿತ್ತು. ಅವ್ರನ್ನ ನೋಡಿದರೆ ಅವರು ತುಂಬ ಇಷ್ಟಪಟ್ಟಿದ್ರು ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಇದು ಏನು ತಿಳಿತಾನೆ ಇಲ್ಲ. ಅಯ್ಯೋ ದೇವರೇ, ಏನಾದರೂ ಆಗಲಿ, ನಾನು ಅರುಣ್ನ ಫೋನ್ ಹಚ್ಚಿ ನಾನು ಮಾತಾಡ್ತೀನಿ. ಇದಕ್ಕೊಂದು ಏನಾದರೂ ಕ್ಲಾರಿಟಿ ನನಗೆ ಬೇಕೇ ಬೇಕು. ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ. ನಾನು ಏನು ಮಾಡಲಿ ದೇವ್ರೆ ಈಗ? ಅಯ್ಯೋ, ಈಗ ಟೆನ್ಷನ್ ಮಾಡ್ಕೊಂಡು ಕೂತ್ರೆ ಅರ್ಥ ಇಲ್ಲ. ಮಾಡ್ಕೊಂಡಿದ್ದು ನನ್ನ ಕೈಯಾರೆ ನಾನೇ. ಅರುಣ್ ಕಾಲ್ ಮಾಡಿ ಕೇಳೋದೇ ಬೆಟ್ರು. ಇನ್ನು ಡಿಲೇ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಹೌದು, ಇದೇ ಬೆಸ್ಟು. ಹಾಗೆ ಮಾಡ್ತೀನಿ. ಇಮಿಡಿಯೇಟಾಗಿ ಮನೆಗೆ ಹೋಗಿ ನಾನು ಕಾಲ್ ಮಾಡಬೇಕು. ಅಯ್ಯೋ ದೇವ್ರೆ, ಈಗಿಲ್ಲ ಅಂದ್ರೂ ಮನೆಗೆ ಹೋಗ್ತಾನಾದರೂ ದಾರಿಲಾದರೂ ಕಾಲ್ ಮಾಡಿ ಕೇಳಬೇಕು ನಾನು. ನನಗೆ ಸಮಾಧಾನ ಆಗಲ್ಲ. ಈಗ ಹೋಗ್ತೀನಿ ಮೊದಲಿಂದ, ಈ ಮಾಲಿಂದ ಮೊದಲು. ಇಲ್ಲಿ ಬೇರೆ ಜಾಸ್ತಿ ಕ್ರೌಡ್ ಇದೆ. ಹೌದು, ಹಾಗೆ ಮಾಡೋಣ.